ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣ ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಇಂದಿನ ವಿಡಿಯೋದೊಳಗೆ ಬಂದ ಆಕ್ಸಿಲರಿ ವರ್ಬ್ಸ್ ಯಾವ ರೀತಿ ಪ್ರೆಸೆಂಟ್ ಟೆನ್ಸ್ದೊಳಗೆ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಚೇಂಜಸ್ ಆಗ್ತವೆ ಅಂಥೇಳಿ ನೋಡೋಣ. ಆಕ್ಸಿಲರಿ ವರ್ಬ್ಸ್ ಅವ್ರ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇವಕ್ಕೆ ಸಹಾಯಕ ಕ್ರಿಯಾಪದಗಳು ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗಿ ಕೆಲಸ ಮಾಡುತ್ತವೆ. ಸಹಾಯಕ ಕ್ರಿಯಾಪದಗಳು ಮುಖ್ಯವಾದಂಥ ಕ್ರಿಯಾಪದಗಳಿಗೆ ಸಹಾಯವಾಗಿ ಕೆಲಸಗಳನ್ನು ಮಾಡ್ತವೆ. ಇವು ಕ್ರಿಯೆಯ ಕಾಲ, ಕ್ರಿಯಾಪದದ ಜೊತೆಗೆ ಬಳಸುವ ಕರ್ತೃಪದದ ಪುರುಷವಾಚಕವಾಗಿ ಹಾಗೂ ಸಂಖ್ಯಾವಾಚಕವಾಗಿ ಕೆಲಸ ಮಾಡುತ್ತವೆ. ಸಂಖ್ಯಾವಾಚಕಗಳಾಗಿ ಮತ್ತು ಪುರುಷವಾಚಕಗಳಾಗಿ ಕ್ರಿಯಾಪದದ ಜೊತೆಗೆ ಮುಖ್ಯ ಕ್ರಿಯಾಪದದ ಜೊತೆಗೆ ಕೆಲಸಗಳನ್ನು ಮಾಡ್ತವೆ. ಇವುಗಳನ್ನು ನಾವು ಮುಖ್ಯವಾಗಿ ಪ್ರಶ್ನೆಗಳಲ್ಲಿ, ಕರ್ಮಣಿ ಪ್ರಯೋಗಗಳಲ್ಲಿ ಮತ್ತು ಕಾಲದರ್ಶಕಗಳಾಗಿ ಬಳಸುತ್ತೇವೆ. ಇವನ್ನು ನಾವೇನು ಮಾಡ್ತೀವಿ, ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡುವಾಗ, ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನು ಮಾಡುವಾಗ, ಕಾಲದರ್ಶಕಗಳಾಗಿ ಬಳಸುವಾಗ ಈ ಒಂದು ಸಹಾಯಕ ಕ್ರಿಯಾಪದಗಳನ್ನು ನಾವು ಬಳಸ್ತೀವಿ. ಹೆಲ್ಪಿಂಗ್ ವರ್ಬ್ ಈಸ್ ಒನ್ which can show tense, number and person. These verbs have a very important part in the formation of negatives, then questions and question tags. ಯಾವ ರೀತಿ ಪ್ರೆಸೆಂಟ್ ಟೆನ್ಸ್ದೊಳಗೆ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಮತ್ತು ನೆಗೆಟಿವ್ ಸೆಂಟೆನ್ಸಸ್ಸನ್ನು ಮಾಡುವಾಗ ಯಾವ ರೀತಿ ಇವು ಬಳಸಲಾಗುತ್ತದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದೊಳಗೆ ನೋಡೋಣ. ಇಲ್ಲೇ ಬಿ ಅಂದರೆ ಇರು, ಐ ಆಮ್, ನಾನು ಅನ್ನುವಂಥ ಇದು ಬರ್ತದೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ದೊಳಗೆ ಯಾವ ರೀತಿ ಬರ್ತದೆ, ಪಾಸ್ಟ್ ಟೆನ್ಸ್ದೊಳಗೆ ಯಾವ ರೀತಿ ಬರ್ತದೆ. ಇದು ಪಾಸಿಟಿವ್ ಸೆಂಟೆನ್ಸಸ್ದೊಳಗೆ. ಇನ್ನು ನೆಗೆಟಿವ್ ಸೆಂಟೆನ್ಸಸ್ದೊಳಗೆ ಯಾವ ಬರ್ತದೆ ಅದನ್ನು ನೋಡೋಣ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ದೊಳಗೆ ಆ್ಯಮ್, ಐ ಆಮ್. ಪಾಸ್ಟ್ ಟೆನ್ಸ್ದೊಳಗೆ ವಾಜ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ದೊಳಗೆ ನಾವು ಆ್ಯಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನಾವು ಆ್ಯಮ್ ಅನ್ನುವಂಥ ಯೂಸ್ ಮಾಡ್ತೀವಿ, ಐ ಆಮ್ ಅಂಥೇಳಿ. ಪಾಸ್ಟ್ ಟೆನ್ಸ್ದಲ್ಲಿ ಐ ವಾಜ್ ಅನ್ನುವಂಥದ್ದು ಬರ್ತದೆ. ಇನ್ನು ಪ್ರೆಸೆಂಟ್ ಟೆನ್ಸ್ದಲ್ಲಿ ಈಸ್ ಬರ್ತದೆ. ಈಸ್ಗೆ ಪಾಸ್ಟ್ ಟೆನ್ಸ್ದಲ್ಲಿ ವಾಜ್ ಅನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿ ಪ್ರೆಸೆಂಟ್ ಟೆನ್ಸ್ದಲ್ಲಿ ಆರ್, ಆ್ಯಮ್ ಈಸ್ ಆರ್ಗೆ ಇಲ್ಲಿ ಪಾಸ್ಟ್ ಟೆನ್ಸ್ದೊಳಗೆ ವೇರ್ ಅನ್ನುವಂಥ ಸಹಾಯಕ ಕ್ರಿಯಾಪದ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದು ಇನ್ನು ನೋಡ್ರಿ. ಈಗ ನೆಗೆಟಿವ್ಸ್ದೊಳಗೆ ಪ್ರೆಸೆಂಟ್ ಟೆನ್ಸ್ದೊಳಗೆ ಇಲ್ಲೇ ಆ್ಯಮ್ ನಾಟ್, ಇಲ್ಲೇ ವಾಸ್ ನಾಟ್, ಇಲ್ಲೇ ಈಸ್ ನಾಟ್, ಇಲ್ಲೇ ಪಾಸ್ಟ್ ಟೆನ್ಸ್ದೊಳಗೆ ವಾಸ್ ನಾಟ್. ಅದೇ ರೀತಿ ಆರ್ ನಾಟ್, ವೇರ್ ನಾಟ್, ವೇರ್ ನಾಟ್. ದೆನ್ ಡೂ ಅನ್ನುವಂಥ ಸಹಾಯಕ ಕ್ರಿಯಾಪದ ತಗೊಂಡ್ವಿ ಅಂದರೆ ಪ್ರೆಸೆಂಟ್ ಟೆನ್ಸ್ದೊಳಗೆ ಐ ಡೂ ಅಂತೀವಿ, ಪಾಸ್ಟ್ ಟೆನ್ಸ್ದೊಳಗೆ ಐ ಡಿಡ್. ಇಲ್ಲೇ ಡೂ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಡಿಡ್ ಆಗ್ತದೆ. ಇಲ್ಲೇ ತೃತೀಯ ಪುರುಷ ಏಕವಚನದೊಳಗೆ ಡಸ್, ಹಿ ಡಸ್ ಅಂತೀವಿ, ಹಿ ಡಸ್. ಇಲ್ಲೇ ಹಿ ಡಿಡ್, ಪಾಸ್ಟ್ ಟೆನ್ಸ್ದೊಳಗೆ ಡಿಡ್ ಬರ್ತದೆ. ಅದೇ ರೀತಿ ನೆಗೆಟಿವ್ದೊಳಗೆ ಡೂ ನಾಟ್, ಪಾಸ್ಟ್ ಟೆನ್ಸ್ದೊಳಗೆ ಡಿಡ್ ನಾಟ್. ಪ್ರೆಸೆಂಟ್ ಟೆನ್ಸ್ದೊಳಗೆ ಡಸ್ ನಾಟ್, ಇಲ್ಲೇ ಡಿಡ್ ನಾಟ್ ಪಾಸ್ಟ್ ಟೆನ್ಸ್ದೊಳಗೆ. ಇನ್ನು ಹ್ಯಾವ್ ಇದ್ದಿದ್ದು ಪ್ರೆಸೆಂಟ್ ಟೆನ್ಸ್ದೊಳಗೆ, ಪಾಸ್ಟ್ ಟೆನ್ಸ್ದೊಳಗೆ ಹ್ಯಾಡ್ ಆಗ್ತದೆ. ಅದೇ ರೀತಿ ಹ್ಯಾಸ್ ಇದ್ದಿದ್ದು ಪ್ರೆಸೆಂಟ್ ಟೆನ್ಸ್ದೊಳಗೆ ಅಂದರೆ ತೃತೀಯ ಪುರುಷ ಏಕವಚನದೊಳಗೆ ನಾವು ಹಿ, ಶಿ, ಇಟ್ದೊಳಗೆ ಹ್ಯಾಸ್ ಅಂತೇಳಿ ಉಪಯೋಗ ಮಾಡ್ತೀವಿ. ಅದು ಯಾವ ರೀತಿ ಪಾಸ್ಟ್ ಟೆನ್ಸ್ದೊಳಗೆ ಆಗ್ತದೆ ಅಂದರೆ ಹ್ಯಾಡ್ ಪಾಸ್ಟ್ ಟೆನ್ಸ್ದೊಳಗೆ. ಇನ್ನು ನೆಗೆಟಿವ್ದೊಳಗೆ ಹ್ಯಾವ್ ಇದ್ದಿದ್ದು ಹ್ಯಾವ್ ನಾಟ್, ಇಲ್ಲೇ ಪಾಸ್ಟ್ ಟೆನ್ಸ್ದೊಳಗೆ ಹ್ಯಾಡ್ ನಾಟ್. ಅದೇ ರೀತಿ ಇಲ್ಲೇ ಹ್ಯಾಸ್ ಇದ್ದಿದ್ದು ಹ್ಯಾಸ್ ನಾಟ್, ಇಲ್ಲೇ ಹ್ಯಾಡ್ ನಾಟ್. ಈ ರೀತಿ ಪಾಸಿಟಿವ್ ಸೆಂಟೆನ್ಸಸ್ದೊಳಗೆ ಪ್ರೆಸೆಂಟ್ ಟೆನ್ಸ್ದೊಳಗೆ ಯಾವ ರೀತಿ ಬರ್ತದೆ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ ಬರ್ತದೆ ಯಾವ ರೀತಿ ಬರ್ತದೆ. ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ಪ್ರೆಸೆಂಟ್ ಟೆನ್ಸ್ದೊಳಗೆ ಯಾವ ರೀತಿ ನಾಟ್ ಅಪ್ಲೈ ಆಗ್ತದೆ, ಇಲ್ಲಿ ಪಾಸ್ಟ್ ಟೆನ್ಸ್ದೊಳಗೆ ಯಾವ ರೀತಿ ಅಪ್ಲೈ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತಿಳಿದಿದೆ ಅಂತ ತಿಳ್ಕೊಂಡಿರ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.